ಸ್ಟಾರ್ಟ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಫೇವ್ರೆಟ್ ಬದನೆಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಬದನೆಕಾಯಿ ಸುಟ್ಕೋಬೇಕು. ಫಸ್ಟ್ಗೆ ಇದು ಒಂದನಿ ಆಯಿಲ್ ಹಚ್ಕೊಂಡು ಹಿಂಗೆಲ್ಲ ಬದನೆಕಾಯಿಗೆ ಈ ಥರ ಎಲ್ಲ ಸುಟ್ಕೋಬೇಕು. ಆಮೇಲೆ ಫಸ್ಟು ಇದು ದೊಡ್ಡ ಬದನೆಕಾಯಿ ಸುಟ್ಟಿಟ್ಟಿದ್ದೀನಿ, ಲೇಟ್ ಆಗುತ್ತೆ ಅಂತ. ಈ ಥರ ದೊಡ್ಡ ಬದನೆಕಾಯಿ, ಗ್ರೀನ್ ಬದನೆಕಾಯಿ ತೊಗೊಳ್ಳಿ, ಟೇಸ್ಟ್ ಇರುತ್ತೆ. ಇದು ಸುಟ್ಟಿರೋದು. ಇಲ್ಲಿ ಒಂದು ಸುಡ್ತಾ ಇದ್ದೀನಿ ನಿಮಗೆ ತೋರ್ಸೋಕ್ಕಾಗಿ. ಈ ಥರ ತಿರುವಿ ಸುಡ್ತಾ ಇದ್ದೀನಿ. ಇದು ನೋಡ್ಕೊಳ್ಳಿ ಚೆನ್ನಾಗಿ. ಇದು ಇವಾಗ ಬಿಡಿಸ್ಬೇಕು, ಸುಟ್ಟಿರೋದು. ಈಗ ಇದು ಬಿಡಿಸ್ಬೇಕು. ಇದು ಬಿಡಿಸ್ಬಿಟ್ಟು ಇದು ಬಿಡಿಸಿರೋದು ಇದು ಸ್ವಲ್ಪ ವಾಶ್ ಮಾಡ್ಕೋಬೇಕು. ಇದು ವಾಶ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಸುಟ್ಟ ಮೇಲೆ ಈ ಥರ ವಾಶ್ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಬಿಡಿಸ್ತಿದ್ದೀನಿ ನೋಡಿ. ಆಮೇಲೆ ಇದು ಬದನೆಕಾಯಲ್ಲಿ ಹುಳ ಇರುತ್ತೆ, ಕ್ಲೀನಾಗಿ ನೋಡ್ಕೋಬೇಕು ನೀವು. ಹುಳ ಇಲ್ದಂಗೆ ಸೂರು ಬದನೆಕಾಯಿ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಬದನೆಕಾಯಲ್ಲಿ ಹುಳ ಇರೋದ್ರಿಂದ ಎಲ್ಲ ಕ್ಲೀನಾಗಿ ಈ ಥರ ಬಿಡಿಸ್ಬೇಕು ನೋಡಿ. ಸುಟ್ಟ ಮೇಲೆ ಈಗ ಈ ಥರ ಕಪ್ಪಾಗಂಗೆ ಸುಡಬೇಕು. ಮೆತ್ತಗೆ ಹಿಂಗೆ ಪ್ರೆಸ್ ಮಾಡಿದ್ರೆ ಮೆತ್ತಗಾಗಬೇಕು. ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ಮೆತ್ತಗಿರಬೇಕು. ಹಿಂಗೆ ಬಿಚ್ಚಿ ತೊಳೆದ್ಬಿಟ್ಟು ಸ್ವಲ್ಪ ಎಲ್ಲ ಈ ಥರ ಬಿಡಿಸ್ಬೇಕು. ನಿಧಾನಕ್ಕೆಲ್ಲ ಬಿಡಿಸ್ಕೊಂಡು ನೋಡಿ, ತುಂಬ ಈಸಿ ಆಗುತ್ತೆ. ರೊಟ್ಟಿ ಚಪಾತಿಗೆ ಹಚ್ಕೊಳ್ಳೋಕ್ಕೆ ಇದು ಚೆನ್ನಾಗಿರುತ್ತೆ. ಬೇಗ ಆಫೀಸ್ಗೆ ಹೋಗೋರು ಬೇಗ ಒಂದು ಚಟ್ನಿ ಮಾಡ್ಕೋಬೋದು. ಈ ಕಡೆ ಬದನೆಕಾಯಿ ಸುಟ್ಟು, ಈ ಕಡೆಗೆ ಮೆಣಸಿನ್ಕಾಯಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ, ಕೊತ್ತಂಬರಿ ಇಲ್ಲಿಟ್ಟಿದ್ದೀನಿ ನೋಡಿ. ಇಲ್ಲಿ ಇಟ್ಟಿದ್ದೀನಿ ನೋಡಿ. ಒಂದು ದೊಡ್ಡ ಬೆಳ್ಳುಳ್ಳಿ ಇಟ್ಟಿದ್ದೀನಿ ರೀ. ಬದನೆಕಾಯಿ ಒಂದು 1/4 kg ಬದನೆಕಾಯಿ, ದೊಡ್ಡದು ಬದನೆಕಾಯಿ ತೊಗೋಬೇಕು. ಈ ಥರ ಬದನೆಕಾಯಿ ತೊಗೋಬೇಕು ನೀವು. ಈ ಥರ ಬದನೆಕಾಯಿ ತೊಗೊಂಡು ತೊಳೆದ್ಬಿಟ್ಟು ಆಮೇಲೆ ಹಿಂಗೆ ಬಿಡಿಸಿ ಹುಳ ಇದೆಯಾ ಅಂತ ಹಿಂಗೆಲ್ಲ ಚೆಕ್ ಮಾಡಬೇಕು. ಇದೆಲ್ಲ ಹಿಂಗೆ ಚೆಕ್ ಮಾಡಬೇಕು ರೀ, ಹುಳ ಇದೆಯಾ ಇಲ್ಲ ಅಂತ. ನೋಡಿರಿ, ಈ ಥರ ಇರುತ್ತೆ. ಎಲ್ಲ ಬೆಂದಿದೆ ಚೆನ್ನಾಗಿ. ಈ ಥರ ಇದನ್ನು ನೋಡಿಬಿಡೋಣ, ಹುಳ ಇದೆಯಾ ಇಲ್ಲ ಅಂತ. ಇದರಲ್ಲೂ ಇಲ್ಲ. ಬದನೆಕಾಯಿ ಚೆನ್ನಾಗಿ ಸಿಕ್ಕಿದೆ, ಹುಳ ಇಲ್ಲ, ಪುಣ್ಯ, ಚೆನ್ನಾಗಿದೆ. ಆಮೇಲೆ ಇದು ಒಂದು ಸುಡ್ತಾ ಇದ್ದೀನಿ ನೋಡಿ. ಇದು ಹುಳ ಇದೆ ಫ್ರೆಂಡ್ಸ್, ಇದು ಹುಳ ಇದೆ. ಬದನೆಕಾಯಿ ಬಿಸಾಕಿದ್ದೀನಿ. ಇಷ್ಟೇ ಮಾಡ್ತೀನಿ ನೋಡಿ ಸದ್ಯಕ್ಕೆ. ಇದೊಂದು ನೋಡ್ತೀನಿ. ಆಮೇಲೆ ಇಷ್ಟು ಬದನೆಕಾಯಿಗೆ ನಾನು 6 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಇದು ಕೊತ್ತಂಬರಿ ಇಷ್ಟಿಟ್ಟಿದ್ದೀನಿ. ಇದಕ್ಕೊಂಚೂರು ಉಪ್ಪು ಹಾಕಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಒಂದು ಅರ್ಧ ಸ್ಪೂನು ಉಪ್ಪು ಹಾಕಿದ್ದೀನಿ ನೋಡಿ. ಇದಕ್ಕೆ ಮೆಣಸಿನ್ಕಾಯಿ ಎಲ್ಲ ಮಿಕ್ಸರ್ ಜಾಡಿಗೆ ಹಾಕ್ಬಿಡ್ತೀನಿ ನೋಡಿ. ಇಲ್ಲಿ ಫಸ್ಟಿಗೆ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದ್ದೀನಿ. ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನು ಫಸ್ಟ್ 1-2 ಸುತ್ತು ಆನು ಆಫು ಮಾಡಬೇಕಷ್ಟೇ ಮಿಕ್ಸರಲ್ಲಿ. ಆಮೇಲೆ ಕೊತ್ತಂಬರಿ ಹಾಕ್ತೀನಿ ರೀ. ಕೊತ್ತಂಬರಿ ನೋಡಿದ್ರಲ್ಲಿ ಇಷ್ಟು ತೋರಿಸೀನಿ. ಒಂದಿಷ್ಟು ಕೊತ್ತಂಬರಿ ಇದ್ದರೆ ಚೆನ್ನಾಗಿ. ಕೊತ್ತಂಬರಿ ಬೆಳ್ಳುಳ್ಳಿನೇ ಮೇನ್ ಇದಕ್ಕೆ ಟೇಸ್ಟು. ಇದು ಅಷ್ಟೇ, ಬದನೆಕಾಯಿ ಕೊತ್ತಂಬರಿ ಹಾಕಿದ್ಮೇಲೆ ಮಿಕ್ಸರು ಹಿಂಗೆ ಆನು ಆಫು ಮಾಡ್ಬೇಕ್ರಿ. ಒಂದ್ಸಲ ಆನು ಆಫು ಮಾಡಿಬಿಟ್ಟು ಮತ್ತೆ ತೆಗೆದು ನೋಡಿಬಿಟ್ಟು ಈ ಸ್ಪೂನಲ್ಲೆಲ್ಲ ಕಲಸಿ ಸಾಕಾಗುತ್ತೆ. 1 ಸಲ 2 ಸಲ ಆನು ಆಫು ಮಾಡಿದರೆ ಸಾಕು. ಏಕೆಂದರೆ ಇದು ನುಣ್ಣಗಾದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ತರಿ ಇರಬೇಕು, ಚೆನ್ನಾಗಿರುತ್ತೆ. ಕೊತ್ತಂಬರಿ ಬೆಳ್ಳುಳ್ಳಿ ಮೇನ್ ಚೆನ್ನಾಗಿ ಬೀಳಬೇಕು ನೋಡಿರಿ ಇದಕ್ಕೆ. ಇಷ್ಟೇ ಐಟಮ್ಮು: ಬದನೆಕಾಯಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಉಪ್ಪು.
ಇಷ್ಟೇ ಐಟಮ್ ರೀ. ನೋಡಿ ಬಟ್ಲಲ್ಲಿ ತೆಗಿತೀನಿ ಈಗ. ಈ ಥರ ಆಗಿದೆ. ನೋಡಿ ಫ್ರೆಂಡ್ಸ್, ಬದನೆಕಾಯಿ ಚಟ್ನಿ ಹೆಂಗಿದೆ. ಈ ಥರ ತರಿ ಮಿಕ್ಸಿ ಮಾಡಬೇಕ್ರಿ. ಅಷ್ಟೇ, ಆನು ಆಫ್ ಮಾಡಿದರೆ ಈ ಥರ ತರಿ ಆಗುತ್ತೆ. ಇದು ರೊಟ್ಟಿ ಚಪಾತಿ ತುಂಬ ಚೆನ್ನಾಗಿರುತ್ತೆ. ನೋಡಿರಿ, 2 ನಿಮಿಷದಾಗ ಆಯಿತು. ಚೆನ್ನಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ಮಾಡಿ. ಓಕೆ, ಬಾಯ್.